ಕಂಡಮ್ ಮಾಡಬೇಡ. ನಾನೇನು ಕುಣಿತಾ ಇರಲಿಲ್ಲ, ತಕ್ಕ 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 ಅಂತ ದೇವಸ್ಥಾನದಲ್ಲಿ ಮದುವೆ ಮಾಡ್ತೀನಿ ಅಂತ ಸಾಹೇಬ್ರೇ ಹೇಳಿದ್ದು. ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಡಿ ಅಂತ. ಅದಕ್ಕೆ ಕಣೋ ಮಾಡ್ತಾ ಇರೋದು. ಅಂದ್ರು ನನ್ನ ಮಗ ಸೊಸೆ ಮೇಲೆ ನಿಮ್ಮ ನರಸಿಂಹಸ್ವಾಮಿ ಆಶೀರ್ವಾದ ಇರಲಿ, ದೇವಸ್ಥಾನದಲ್ಲೇ ಮಾಡ್ಕೊಡಿ ಅಂತ ಅಂತಾರೆ. ಒಂದೇ ಅಂತಾರೆ. ದೊಡ್ಡ ಮನುಷ್ಯರು, ನಿನ್ನ ಯೋಗ್ಯತೆ ಅವ್ರಿಗೆ ಗೊತ್ತಿರತ್ತೆ, ಹಾಗೆ ಹೇಳಿರ್ತಾರೆ. ಕಲ್ಯಾಣ ಮಂಟಪ ಅಂತ ಹೋಗಿ ತಲೆ ಮೇಲೆ ಚಪ್ಪಡಿ ಕಲ್ಲಿ ಎಳ್ಕೊಂಡ್ಬಿಡ್ತೀಯ ಅಂತ ದೇವಸ್ಥಾನದಲ್ಲಿ ಹೋಗಿ ಮಾಡು ಅಂತ ಹೇಳಿರ್ತಾರೆ. ಅವರು MLA ಕಣೋ. ಎಷ್ಟು ಜನ ಮಂತ್ರಿಗಳು ಬರ್ತಾರೆ, ಎಷ್ಟು ಜನ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರೆ. ಛತ್ರದಲ್ಲಿ ಮಾಡಬೇಕು ಅಂತ ಅವ್ರಿಗೂ ಆಸೆ ಇರೋದಿಲ್ವೇನೋ? ನಿನಗೆ ವಹಿಸಿದ್ರೆ ಖಂಡಿತ ಮಾಡ್ಕೊಡಕ್ಕಾಗಲ್ಲ. ಹೋಗ್ಲಿ ಪಾಪ, ದೇವಸ್ಥಾನದಲ್ಲಿ ಮಾಡ್ಕೊಡು ಅಂತ ಹೇಳಿರ್ತಾರೆ. ಜಲಸಿಂಗಾಚಾರ್ಯ, ನಮಗ್ ಚುಚ್ಚಿ ಮಾತಾಡೋದಕ್ಕೆ ಯಾವ ವಿಚಾರನೂ ಸಿಗ್ಲಿಲ್ಲ ಅಂತ ಏನೇನೋ ಮಾತಾಡ್ಬೇಡಿ. ಸಾಹೇಬ್ರಿಗೆ ಸಿಂಪಲ್ ಮದುವೆ ಇಷ್ಟ ಅಂತೆ, ಅದಕ್ಕೆ ಆ ರೀತಿ ಹೇಳ್ತಾರೆ. ಕುಣಿಯಕ್ಕೆ ಬರ್ದೋಳು ನೆಲ ಡೊಂಕನ್ಲಂತೆ. ಖರ್ಚು ಕಡಿಮೆ ಆಗತ್ತೆ ಅನ್ಕೊಂಡಿದ್ಯಾ? ಯಾರೂ ಬಂದು ಫ್ರೀ ಮಾಡಲ್ಲ, ದುಡ್ಡು ಕೊಟ್ರೇನೆ ಎಲ್ಲರೂ ಬಂದು ಮಾಡೋದು. ಈಗ ಯಾಕೆ ಆ ಮಾತು ಬಿಡು. ನಾವು ಮೂರ್ತಿ, ಮೊದಲು ಮುಜರಾಯಿ ಇಲಾಖೆಗೆ ಹೋಗಿ ಮಗಳು ಮದುವೆ ಮಾಡ್ತಿದ್ದೀನಿ ಅಂತ ದುಡ್ಡು ಕಟ್ಟಿ ರಸೀದಿ ತಗೊಂಬಂದು ಕೊಡು. ಆಮೇಲೆ ಮುಜರಾಯಿ ಇಲಾಖೆಗೆ ಹೋಗಿ ಸಾಹೇಬ್ರಿಂದ ಫೋನ್ ಮಾಡಿಸಿ ಇನ್ಫ್ಲೂಯೆನ್ಸ್ ತರಿಸ್ಬೇಡ, ಅದಕ್ಕೇನು ಜಾಸ್ತಿ ಖರ್ಚಾಗಲ್ಲ. ಮಗಳು ಮದುವೆ ದುಡ್ಡು ಕಟ್ಟು, ಆಮೇಲೆ ಅದರಲ್ಲೂ ಚೌಕಾಸಿ ಮಾಡಬೇಡ. ಹಾಯ್, ಹುಚ್ಚುನ್ ಮದುವೆನಲ್ಲಿ ಉಂಡೋನೆ ಜಾಣ ಅನ್ನಂಗಾಯ್ತು ನಿನ್ ಕತೆ. ನೀನ್ ಯಾಕಪ್ಪ ಮಂಕಾದೆ? ಸಾಹೇಬ್ರಿಗೆ ಫೋನ್ ಮಾಡಿ ಇನ್ಫ್ಲೂಯೆನ್ಸ್ ಮಾಡಿಸಿ ಅನ್ನೋದೇನು ಬೇಕಾಗಿಲ್ಲ. ನಿನ್ನ ಯೋಗ್ಯತೆ ಅವ್ರಿಗೆ ಗೊತ್ತಿರತ್ತೆ, ಹಾಗೆ ಹೇಳಿರ್ತಾರೆ. ಕಲ್ಯಾಣ ಮಂಟಪ ಅಂತ ಹೋಗಿ ತಲೆ ಮೇಲೆ ಚಪ್ಪಡಿ ಕಲ್ಲಿ ಎಳ್ಕೊಂಡ್ಬಿಡ್ತೀಯ ಅಂತ ದೇವಸ್ಥಾನದಲ್ಲಿ ಹೋಗಿ ಮಾಡು ಅಂತ ಹೇಳಿರ್ತಾರೆ. ಅಪ್ಪ, ಬಟಾಣಿನ ಒಣಗಾಕ್ಬೇಕು, ಬಾ ಒಂಚೂರು ಮೇಲಚ್ಚು. ಹೋಗಿ ಅವಿಬೇಕಿ, ಬಟಾಣಿ ಒಣಗಾಕಕ್ಕೂ ನಾನೇ ಬರ್ಬೇಕೇನೆ? ನಾನೇನು ರೆಡಿ ಇದ್ದೀನಾ? ನಾನು ಕುಳ್ಳಾನೆ, ನನ್ನ ಕೈಲಾಗಲ್ಲ. ಹಲೋ, ನಾನೇನು ಆರಡಿನಾ? ನಾನು ಕುಳ್ಳಿನೇ, ಬಾ ಸುಮ್ಮನೆ. ಅಭಿಬೇಕಿ, ವಯಸ್ಸಾಯ್ತು ಕಣೆ ನನಗೆ. ಮದುವೆ ಹತ್ರ ಬರ್ತಾ ಇದೆ, ತುಂಬಾ ಓಡಾಡ್ಬೇಕು. ಈ ಕೆಲಸ ಎಲ್ಲ ನನಗೆ ಹೇಳ್ಬೇಡ, ನನಗೆ ತುಂಬಾ ಕೆಲಸ ಇದೆ. ಅಪ್ಪ ಅಪ್ಪ, ಯಾರು ನನ್ನ ಕಷ್ಟ ಅರ್ಥನೇ ಮಾಡ್ಕೊಳ್ಳಲ್ಲ. ಮನೆ ಕೆಲಸ ಅಂದ್ರೆ ಸಾಕು, ಅಪ್ಪಂಗೆ ಮೈಬಾರ.
ಅದೆಂಥ ವಿಸ್ಮಯ ಕಣ್ಣು ಕಣ್ಣಲೆ ಈ ಭಾವವೇ. ಬಾಗ್ಲಿಗೆ ತೋರಣ ಕಟ್ಟಿರ್ಬೇಕು, ಬಾಳೆಕಂದು ಇವೆಲ್ಲ ಹಾಕಿ ಮನೆ ತುಂಬ ಜನ ಓಡಾಡ್ತಾ ಇರಬೇಕು, ಗಿಜಿ ಗಿಜಿ ಅಂತ ಇರಬೇಕು. ಅಂಕಲ್ ನೀವು ರೇಷ್ಮೆ ಪಂಚೆ ಹಾಕೊಂಡು ಓಡಾಡ್ತಿರ್ಬೇಕು. ಅಂಕಲ್ ಮೇಘ್ನಾ ಟೀಚರ್ ನೀವು ಕೈಗೆ ಕಾಲ್ಗೆ ಮೆಹಂದಿ ಹಾಕೊಂಡಿರ್ಬೇಕು. ಇನ್ನು ಏನೇನೋ ಕೆಲಸಗಳಾಗಬೇಕು. ನೀವು ನೋಡಿದ್ರೆ ಡಲ್ಲಾಗಿದ್ದೀರಾ, ಯಾಕೆ? ಅಂಕಲ್ ನನ್ನಿಂದ ನಿಮ್ಗೆ ಏನು ಸಹಾಯ ಆಗ್ಬೇಕು ಹೇಳಿ. ಒಟ್ಟಿನಲ್ಲಿ ಮೇಘನಾ ಟೀಚರ್ ಮದುವೆ ಸಖತ್ತಾಗಿ ಗ್ರ್ಯಾಂಡ್ ಆಗಿ ಸೂಪರ್ ಆಗಿ ಆಗಬೇಕು ಅಷ್ಟೇ. ಸಹಾಯ ಮಾಡ್ತೀಯಾ? ಖಂಡಿತ ಅಂಕಲ್. 4 ಲಕ್ಷ ರೂಪಾಯಿ ಸಾಲ ಬೇಕು, ಕೊಡ್ತೀಯಾ? ನಾಲ್ಕು ಲಕ್ಷಕ್ಕೆ ಎಷ್ಟು ಸೊನ್ನೆ ಇರುತ್ತೆ ಅಂತ ಗೊತ್ತೇನಪ್ಪ ನಿನಗೆ? 4 ಲಕ್ಷ ತಾನೆ ಅಂಕಲ್, ಕೊಡೋಣ ಬಿಡಿ. ನಮ್ಮಪ್ಪ ದೊಡ್ಡ ಬಿಲ್ಡರ್ ಅಂಕಲ್. ನಮ್ಗೆ ಒಂದೇ ಒಂದು ಮಾತು ಹೇಳಿದ್ರೆ ಸಾಕು, ಹಂಗೆ ದುಡ್ಡನ್ನ ಸರಕ್ ಅಂತ ಹಂಗೆ ಎಣಿಸ್ಬಿಟ್ಟು ಎತ್ಕೊಟ್ಬಿಡ್ತಾರೆ. ಬನ್ನಿ ಅಂಕಲ್ ಹೋಗೋಣ. 1 ನಿಮಿಷ. ನಿಮ್ಮಪ್ಪನ ಹತ್ರ ಸಾಲ ಮಾಡಿ ತೀರ್ಸೋಕ್ಕಾಗದೆ ನಿಮ್ಮಪ್ಪ ಕಟ್ತಾವ್ರಲ್ಲ ಬಿಲ್ಡಿಂಗು, ಅದಕ್ಕೆ ನಾನು ನನ್ನ ಮಕ್ಕಳೆಲ್ಲ ಬಾಣ್ಲಿಲಿ ಗಾರೆ ಹೊರಬೇಕಾಗ್ತದೆ. ಇಷ್ಟು ಹೇಳಿದೆಲ್ಲ ಅಷ್ಟೇ ಸಾಕು, ತುಂಬ ಖುಷಿ ಆಯಿತು. ಇನ್ನೊಂದು ವಿಷಯ, ನಿನ್ನ ಹತ್ರ ಕಾರ್ ಇದೆಯಲ್ಲ, ಮೇಘನ ಮದುವೆಯಲ್ಲಿ ನಮಗೆಲ್ಲ ಸ್ವಲ್ಪ ಓಡಾಡ್ಸಿದ್ರೆ ಅಷ್ಟು ಸಾಕಪ್ಪ. ಅಪ್ಪ ಅವ್ರಿಗೆ ಯಾಕೆ ಸುಮ್ಮನೆ ತೊಂದರೆ ಕೊಡ್ತೀಯಾ? ಅದೆಲ್ಲ ಏನು ಬೇಡ, ನಿಂದೇ ಗಾಡಿ ಇದೆಯಲ್ಲ ಅದರಲ್ಲೇ ಓಡಾಡೋಣ. ಟೀಚರ್ ಇದರಿಂದ ನನ್ಗೆ ಯಾವ ತೊಂದರೆನೂ ಇಲ್ಲ. ನಾನೇ ನಿಮ್ಮನ್ನು ಹೊತ್ಕೊಂಡ ಹೋಗ್ಬೇಕು, ಕಾರ್ ಇದೆ, ಓಡಾಡೋಣ. ಖುಷಿಯಿಂದ ನೀವು ಮದುವೆಯಾಗಿ ಗಂಡನ ಮನೆಗೆ ಹೋಗೋವರೆಗೂ ನನ್ನ ಪಾತ್ರ ಇದ್ದೇ ಇರುತ್ತೆ. ಇದನ್ನ ನಾನು ನನ್ನ ಕರ್ತವ್ಯ ಅಂತ ಅನ್ಕೊಂಡಿದ್ದೀನಪ್ಪ. ಹೌದು, ಯಾರು ನೀವು? ನಾನು ಮಧುರನ್ ಫ್ರೆಂಡು ಅಲ್ವೇನ ಮಧುರ? ಹಾ ಹೌದು. ಅದು ಗೊತ್ತು. ನೀವು ಯಾವ ಜನ್ಮದಲ್ಲಿ ನಮಗೇನಾಗಿದ್ರು ಈ ಜನ್ಮದಲ್ಲಿ ಇಷ್ಟೊಂದು ಸಹಾಯ ಮಾಡ್ತಿದ್ದೀರಾ. ಹೋದ ಜನ್ಮದಲ್ಲಿ ಮೂರ್ತಿ ಅಂಕಲ್ಲು ಇಡೀ ನಾರಾಯಣಪಟ್ಟಣಕ್ಕೆ ಮಹಾರಾಜ. ನೀವು ಅವ್ರ ಮಗಳು ರಾಣಿ, ಮಧುರ ರಾಣಿಗೆ ದಾಸಿ. ಏನ್ ಮೂರ್ತಿಗಳೇ, ಅಡ್ವಾನ್ಸ್ ಕೊಡದೆ ಇದ್ರೆ ಯಾವ ಗ್ಯಾರಂಟಿನಲ್ಲಿ ದಿನಸಿ ಕೊಡೋದು ಹೇಳಿ? ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ ಸೆಟ್ರೆ, ದುಡ್ಡು ಹೇಗೋ ಅರೇಂಜ್ ಮಾಡ್ತೀನಿ. ಇಷ್ಟು ದಿನಸಿನ ಸಾಲ ಕೊಟ್ರೆ ಅಂಗಡಿನ ಬಾಗ್ಲಾಕಬೇಕಾಗುತ್ತೆ. ಹೋಗಿ ಕೈನಲ್ಲಿ ದುಡ್ಡಿಲ್ಲೇ ಇದ್ರು ದೊಡ್ಡ ಮನೆಗೆ ಹೆಣ್ಣು ಕೊಟ್ಟು ಮದುವೆ ಮಾಡ್ಬೇಕು. ಅಪ್ಪ ಏನಾಯ್ತಪ್ಪ?